ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಪರಮ ದಯಾಮಯನೂ ಕರುಣಾನಿಧಿಯೂ ಆಗಿರುವ ಅಲ್ಲಾಹುವಿನ ನಾಮದಿಂದ. قد أفلح المؤمنون الذين هم في صلاتهم خاشعون والذين هم عن اللغو معرضون والذين هم للزكاة فاعلون. ತಮ್ಮ ನಮಾಜ್ನಲ್ಲಿ ಭಯಭಕ್ತಿ ಇರುವವರು, ಅನಗತ್ಯ ವಿಷಯಗಳಿಂದ ವಿಮುಖರಾಗುವವರು ಮತ್ತು ಝಕಾತ್ ನಿರ್ವಹಿಸುವವರಾಗಿರುವ ಸತ್ಯವಿಶ್ವಾಸಿಗಳು ಯಶಸ್ವಿಯಾದರು. والذين هم لفروجهم حافظون. ಅವರು ಅಂದರೆ ವಿಶ್ವಾಸಿಗಳು ತಮ್ಮ ಗುಪ್ತಾಂಗಗಳನ್ನು ಕಾಪಾಡುವವರಾಗಿರುವರು. إلا على أزواجهم أو ما ملكت أيمانهم فإنهم غير ملومين. ತಮ್ಮ ಮಡದಿಯರೊಂದಿಗೆ ಅಥವಾ ತಮ್ಮ ಅಧೀನದಲ್ಲಿರುವ ಗುಲಾಮ ಸ್ತ್ರೀಯರೊಂದಿಗೆ ಹೊರತು ಆಗ ಅವರು ಆಕ್ಷೇಪಾರ್ಹರಲ್ಲ. فمن ابتغى وراء ذلك فأولئك هم العادون. ಆದರೆ ಯಾರು ಅದರ ಆಚೆಗಿರುವುದನ್ನು ಬಯಸುವರೋ ಅವರು ಅತಿಕ್ರಮಿಗಳಾಗಿರುವರು. والذين هم لأماناتهم وعهدهم راعون والذين هم على صلواتهم يحافظون. ಅವರು ಅಂದರೆ ವಿಶ್ವಾಸಿಗಳು ತಮ್ಮ ಅಮಾನತ್ತುಗಳನ್ನು ಮತ್ತು ಕರಾರುಗಳನ್ನು ಪಾಲಿಸುವವರು, ತಮ್ಮ ನಮಾಜ್ಗಳನ್ನು ನಿಖರವಾಗಿ ಕಾಪಾಡಿಕೊಂಡು ಬರುವವರು ಆಗಿರುವರು. ಉಲೈಕ ಹುಮುಲ್ ವಾರಿಸೂನ್. ಉತ್ತರಾಧಿಕಾರಿಗಳು ಅವರೇ ಆಗಿರುವರು. ಅಲ್ಲದೀನ ಯರಿಸೂನಲ್ ಫಿರ್ದೌಸ ಹುಂ ಫೀಹಾ ಖಾಲಿದೂನ್. ಉನ್ನತ ಸ್ವರ್ಗವನ್ನು ಉತ್ತರಾಧಿಕಾರವಾಗಿ ಪಡೆಯುವವರು, ಅವರು ಅದರಲ್ಲಿ ಶಾಶ್ವತವಾಗಿ ವಾಸಿಸುವರು. ವಲಕದ್ ಖಲಕನಲ್ ಇನ್ಸಾನ ಮಿನ್ ಸುಲಾಲತಿನ್ ಮಿನ್ ತೀನ್. ಖಂಡಿತವಾಗಿಯೂ ನಾವು ಮನುಷ್ಯನನ್ನು ಜೇಡಿಮಣ್ಣಿನ ಸತ್ವದಿಂದ ಸೃಷ್ಟಿಸಿದೆವು. ಥುಮ್ಮ ಜಅಲ್ನಾಹು ನುತ್ಫತನ್ ಫೀ qararin ಮಕೀನ್. ತರುವಾಯ ನಾವು ಅವನನ್ನು ವೀರ್ಯಕೋಶವನ್ನಾಗಿ ಮಾಡಿ ಭದ್ರವಾದ ಒಂದು ಸ್ಥಳದಲ್ಲಿಟ್ಟೆವು. ثم خلقنا النطفة علقة فخلقنا العلقة مضغة فخلقنا المضغة عظاما فكسونا العظام لحما ثم أنشأناه خلقا آخر فتبارك الله أحسن الخالقين. ತರುವಾಯ ನಾವು ಆ ವೀರ್ಯಕೋಶವನ್ನು ಹೆಪ್ಪುಗಟ್ಟಿದ ಒಂದು ರಕ್ತಪಿಂಡವನ್ನಾಗಿ ಮಾಡಿದೆವು. ತರುವಾಯ ನಾವು ಆ ರಕ್ತಪಿಂಡವನ್ನು ಒಂದು ಮಾಂಸದ ಮುದ್ದೆಯನ್ನಾಗಿ ಮಾಡಿದೆವು. ತರುವಾಯ ನಾವು ಆ ಮಾಂಸದ ಮುದ್ದೆಯನ್ನು ಮೂಳೆಗಳನ್ನಾಗಿ ಮಾಡಿದೆವು. ತರುವಾಯ ನಾವು ಆ ಮೂಳೆಗಳನ್ನು ಮಾಂಸದಿಂದ ಹೊದಿಸಿದೆವು. ತರುವಾಯ ನಾವು ಅದನ್ನು ಇನ್ನೊಂದು ಸೃಷ್ಟಿಯನ್ನಾಗಿ ಬೆಳೆಸಿದೆವು. ಆದ್ದರಿಂದ ಅತ್ಯುತ್ತಮ ಸೃಷ್ಟಿಕರ್ತನಾದ ಅಲ್ಲಾಹು ಅನುಗ್ರಹಪೂರ್ಣನಾಗಿರುವನು. ثم إنكم بعد ذلك لميتون. ತರುವಾಯ ಅದರ ಬಳಿಕ ಖಂಡಿತವಾಗಿಯೂ ನೀವು ಮರಣ ಹೊಂದುವಿರಿ. ثم إنكم يوم القيامة تبعثون. ತರುವಾಯ ಪುನರುತ್ಥಾನ ದಿನದಂದು ಖಂಡಿತವಾಗಿಯೂ ನಿಮ್ಮನ್ನು ಎಬ್ಬಿಸಲಾಗುವುದು. وَلَقَدْ خَلَقْنَا فَوْقَكُمْ سَبْعَ طَرَائِقَ وَمَا كُنَّا عَنِ الْخَلْقِ غَافِلِينَ.
ಖಂಡಿತವಾಗಿಯೂ ನಾವು ನಿಮ್ಮ ಮೇಲೆ 7 ಪಥಗಳನ್ನು ಅಂದರೆ 7 ಆಕಾಶಗಳನ್ನು ಸೃಷ್ಟಿಸಿರುವೆವು. ಸೃಷ್ಟಿಯ ಬಗ್ಗೆ ನಾವೆಂದೂ ಅಲಕ್ಷ್ಯರಾಗಿಲ್ಲ. وأنزلنا من السماء ماء بقدر فأسكناه في الأرض وإنا على ذهاب به لقادرون. ನಾವು ಆಕಾಶದಿಂದ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಮಳೆ ನೀರನ್ನು ಸುರಿಸಿ ತರುವಾಯ ಅದನ್ನು ಭೂಮಿಯಲ್ಲಿ ತಂಗುವಂತೆ ಮಾಡಿದೆವು. ಅದನ್ನು ಬತ್ತಿ ಹೋಗುವಂತೆ ಮಾಡಲು ಖಂಡಿತವಾಗಿಯೂ ನಾವು ಸಾಮರ್ಥ್ಯವುಳ್ಳವರಾಗಿರುವೆವು. فأنشأنا لكم به جنات من نخيل وأعناب لكم فيها فواكه كثيرة ومنها تأكلون. ತರುವಾಯ ಅದರಿಂದ ಅಂದರೆ ನೀರಿನಿಂದ ನಾವು ನಿಮಗೆ ಖರ್ಜೂರ ಮತ್ತು ದ್ರಾಕ್ಷಿ ತೋಟಗಳನ್ನು ಬೆಳೆಸಿಕೊಟ್ಟೆವು. ಅವುಗಳಲ್ಲಿ ನಿಮಗೆ ಹೇರಳ ಫಲಾಹಾರಗಳಿವೆ, ಅವುಗಳಿಂದ ನೀವು ತಿನ್ನುತ್ತಿರುವಿರಿ. وشجرة تخرج من طور سيناء تنبت بالدهن وصبغ للآكلين. ಸೀನಾ ಪರ್ವತದಲ್ಲಿ ಮೊಳಕೆಯೊಡೆಯುವ ಒಂದು ಮರವನ್ನು ನಾವು ಸೃಷ್ಟಿಸಿರುವೆವು. ಅದು ಎಣ್ಣೆಯನ್ನು ಆಹಾರ ಸೇವಿಸುವವರಿಗಿರುವ ವ್ಯಂಜನವನ್ನು ಉತ್ಪಾದಿಸುತ್ತದೆ. وَإِنَّ لَكُمْ فِي الْأَنْعَامِ لَعِبْرَةً نُسْقِيكُم مِّمَّا فِي بُطُونِهَا وَلَكُمْ فِيهَا مَنَافِعُ كَثِيرَةٌ وَمِنْهَا تَأْكُلُونَ. ಖಂಡಿತವಾಗಿಯೂ ನಿಮಗೆ ಜಾನುವಾರುಗಳಲ್ಲಿ ಒಂದು ನೀತಿ ಪಾಠವಿದೆ. ಅವುಗಳ ಉದರಗಳಲ್ಲಿರುವುದರಿಂದ ನಾವು ನಿಮಗೆ ಕುಡಿಯಲು ನೀಡುವೆವು. ನಿಮಗೆ ಅವುಗಳಲ್ಲಿ ಯಥೇಷ್ಟ ಪ್ರಯೋಜನಗಳಿವೆ. ಅವುಗಳಿಂದ ಮಾಂಸವನ್ನು ನೀವು ತಿನ್ನುತ್ತಿರುವಿರಿ. وَعَلَيْهَا وَعَلَى الْفُلْكِ تُحْمَلُونَ. ಅವುಗಳ ಬೆನ್ನುಗಳಲ್ಲಿ ಮತ್ತು ಹಡಗುಗಳಲ್ಲಿ ನಿಮ್ಮನ್ನು ಹೊತ್ತೊಯ್ಯಲಾಗುತ್ತಿದೆ. وَلَقَدْ أَرْسَلْنَا نُوحًا إِلَى قَوْمِهِ فَقَالَ يَا قَوْمِ اعْبُدُوا اللَّهَ مَا لَكُمْ مِنْ إِلَٰهٍ غَيْرُهُ أَفَلَا تَتَّقُونَ. ನಾವು ನೂಹರನ್ನು ಅವರ ಜನತೆಯೆಡೆಗೆ ಸಂದೇಶವಾಹಕರಾಗಿ ಕಳುಹಿಸಿದೆವು. ಅವರು ಹೇಳಿದರು, ಓ ನನ್ನ ಜನರೇ, ನೀವು ಅಲ್ಲಾಹುವನ್ನು ಆರಾಧಿಸಿರಿ. ನಿಮಗೆ ಅವನ ಹೊರತು ಅನ್ಯ ಆರಾಧ್ಯರಿಲ್ಲ. ನೀವು ಭಯಭಕ್ತಿ ಪಾಲಿಸಲಾರಿರಿ. فقال الملأ الذين كفروا من قومه ما هذا إلا بشر مثلكم يريد أن يتفضل عليكم ولو شاء الله لأنزل ملائكة ما سمعنا بهذا في آبائنا الأولين. ಆಗ ಅವರ ಜನತೆಯಲ್ಲಿದ್ದ ಸತ್ಯ ನಿಷೇಧಿಗಳಾದ ಮುಖಂಡರು ಹೇಳಿದರು, ಇವರು ನಿಮ್ಮಂತಿರುವ ಒಬ್ಬ ಮನುಷ್ಯ ಮಾತ್ರವಾಗಿರುವರು. ನಿಮಗಿಂತಲೂ ಹೆಚ್ಚು ಶ್ರೇಷ್ಠತೆಯನ್ನು ಗಳಿಸಲು ಅವರು ಬಯಸುತ್ತಿರುವರು. ಅಲ್ಲಾಹು ಇಚ್ಛಿಸಿದರೆ ಅವನು ಸಂದೇಶವಾಹಕರನ್ನಾಗಿ ಮಲಕುಗಳನ್ನು ಕಳುಹಿಸುತ್ತಿದ್ದನು. ಇದನ್ನು ನಾವು ನಮ್ಮ ಪೂರ್ವಿಕರಿಂದಲೂ ಸಹ ಕೇಳಿರಲಿಲ್ಲ. ಇನ್ ಹುವ ಇಲ್ಲಾ ರಜುಲುನ್ ಬಿಹಿ ಜಿನ್ನತುನ್ ಫತರಬ್ಬಸೂ ಬಿಹಿ ಹತ್ತಾ ಹೀನ್. ಇವರು ಒಬ್ಬ ಬುದ್ಧಿಭ್ರಮಣೆಯಾದ ವ್ಯಕ್ತಿ ಮಾತ್ರವಾಗಿರುವರು. ಆದ್ದರಿಂದ ಇವರ ವಿಷಯದಲ್ಲಿ ನೀವು ಸ್ವಲ್ಪ ಕಾಲದವರೆಗೆ ಕಾಯಿರಿ. قال رب انصرني بما كذبون. ಅವರು ಅಂದರೆ ನೂಹ್ ಹೇಳಿದರು, ನನ್ನ ರಬ್ ಅಂದರೆ ನನ್ನ ಪರಿಪಾಲಕನೇ, ಇವರು ನನ್ನನ್ನು ನಿಷೇಧಿಸಿರುವುದರಿಂದ ನೀನು ನನಗೆ ಸಹಾಯ ಮಾಡು. فأوحينا
إليه أن اصنع الفلك بأعيننا ووحينا فإذا جاء أمرنا وفاردت النور فاسلك فيها من كل زوجين اثنين وأهلك إلا من سبق عليه القول منهم ولا تخاطبني في الذين ظلموا إنهم مغرقون. ಆಗ ನಾವು ಅವರಿಗೆ ದಿವ್ಯ ಸಂದೇಶವನ್ನು ನೀಡಿದೆವು ನಮ್ಮ ಕಣ್ಣುಗಳ ಅಡಿಯಲ್ಲಿ, ಮತ್ತು ನಮ್ಮ ದಿವ್ಯ ಸಂದೇಶದ ಪ್ರಕಾರ ತಾವು ಹಡಗನ್ನು ನಿರ್ಮಿಸಿರಿ. ತರುವಾಯ ನಮ್ಮ ಆಜ್ಞೆಯು ಬಂದಾಗ ಮತ್ತು ಒಲೆಯಿಂದ ಒರತೆಯೊಡೆದಾಗ ಎಲ್ಲ ವಸ್ತುಗಳಿಂದಲೂ 2 ಜೋಡಿಯನ್ನು ಮತ್ತು ತಮ್ಮ ಕುಟುಂಬವನ್ನು ಅದರಲ್ಲಿ, ಅಂದರೆ ಹಡಗಿನಲ್ಲಿ ಹತ್ತಿಸಿರಿ. ಅವರ ಪೈಕಿ ಯಾರ ಮೇಲೆ ಶಿಕ್ಷೆಯ ವಚನವು ಪೂರ್ವಭಾವಿಯಾಗಿ ವಿಧಿಸಲಾಗಿದೆಯೋ ಅವರ ಹೊರತು ಅಕ್ರಮವೆಸಗಿದವರ ವಿಷಯದಲ್ಲಿ ತಾವು ನನ್ನೊಂದಿಗೆ ಮಾತನಾಡದಿರಿ, ಖಂಡಿತವಾಗಿಯೂ ಅವರು ಮುಳುಗಿಸಲಾಗುವರು. فإذا استويت أنت ومن معك على الفلك فقل الحمد لله الذي نجانا من القوم الظالمين. ತರುವಾಯ ತಾವು ಮತ್ತು ತಮ್ಮ ಜೊತೆಗಿರುವವರು ಹಡಗಿನಲ್ಲಿ ಏರಿದಾಗ ಹೇಳಿರಿ, ಅಕ್ರಮಿಗಳಾದ ಜನರಿಂದ ನಮ್ಮನ್ನು ಪಾರು ಮಾಡಿದ ಅಲ್ಲಾಹುವಿಗೆ ಸ್ತುತಿ. وقل رب أنزلني منزلا مباركا وأنت خير المنزلين. ಹೇಳಿರಿ, ನನ್ನ ರಬ್, ಅಂದರೆ ನನ್ನ ಪರಿಪಾಲಕನೇ, ನನ್ನನ್ನು ಅನುಗ್ರಹೀತವಾದ ಒಂದು ತಾಣದಲ್ಲಿ ಇಳಿಸುವವರಲ್ಲಿ ನೀನು ಅತ್ಯುತ್ತಮನಾಗಿರುವೆ. ಇನ್ನ ಫೀ ذلك لآيات وإن كنا لمبتلين. ಖಂಡಿತವಾಗಿಯೂ ಅದರಲ್ಲಿ, ಅಂದರೆ ಜಲಪ್ರಳಯದಲ್ಲಿ ಅನೇಕ ದೃಷ್ಟಾಂತಗಳಿವೆ. ಖಂಡಿತವಾಗಿಯೂ ನಾವು ಪರೀಕ್ಷಿಸುವವರಾಗಿರುವೆವು. ثم أنشأنا من بعدهم قرنا آخرين. ತರುವಾಯ ಅವರ ಬಳಿಕ ನಾವು ಬೇರೊಂದು ತಲೆಮಾರನ್ನು ಬೆಳೆಸಿದೆವು. فأرسلنا فيهم رسولا منهم أن اعبدوا الله ما لكم من إله غيره أفلا تتقون. ತರುವಾಯ ಅವರಿಂದಲೇ ಇರುವ ಒಬ್ಬ ಸಂದೇಶವಾಹಕರನ್ನು ನಾವು ಅವರೆಡೆಗೆ ಕಳುಹಿಸಿದೆವು. ಸಂದೇಶವಾಹಕರು ಹೇಳಿದರು, ನೀವು ಅಲ್ಲಾಹುವನ್ನು ಆರಾಧಿಸಿರಿ, ನಿಮಗೆ ಅವನ ಹೊರತು ಅನ್ಯ ಆರಾಧ್ಯರಿಲ್ಲ, ನೀವು ಭಯಭಕ್ತಿ ಪಾಲಿಸಲಾರಿರೇ. وقال الملأ من قومه الذين كفروا وكذبوا بلقاء الآخرة وأترفناهم في الحياة الدنيا ما هذا إلا بشر مثلكم يأكل مما تأكلون منه ويشرب مما تشربون. ಅವರ ಜನತೆಯಲ್ಲಿದ್ದ ಅವಿಶ್ವಾಸಿಗಳು, ಪರಲೋಕದ ಭೇಟಿಯನ್ನು ನಿರಾಕರಿಸಿದವರು, ಐಹಿಕ ಜೀವನದಲ್ಲಿ ನಾವು ಸುಖಭೋಗಗಳನ್ನು ನೀಡಿದವರೂ ಆಗಿರುವ ಮುಖಂಡರು ಹೇಳಿದರು, ಇವರು ನಿಮ್ಮಂತಿರುವ ಒಬ್ಬ ಮನುಷ್ಯ ಮಾತ್ರವಾಗಿರುವರು. ನೀವು ತಿನ್ನುವುದನ್ನೇ ಇವರು ತಿನ್ನುತ್ತಿರುವರು, ನೀವು ಕುಡಿಯುವುದನ್ನೇ ಇವರು ಕುಡಿಯುತ್ತಿರುವರು. وَلَئِنْ أَطَعْتُمْ بَشَرًا مِثْلَكُمْ إِنَّكُمْ إِذًا لَخَاسِرُونَ. ನೀವು ನಿಮ್ಮಂತಿರುವ ಒಬ್ಬ ಮನುಷ್ಯನನ್ನು ಅನುಸರಿಸುವುದಾದರೆ ಖಂಡಿತವಾಗಿಯೂ ನೀವು ನಷ್ಟ ಹೊಂದಿದವರಾಗುವಿರಿ. أَيَعِدُكُمْ أَنَّكُمْ إِذَا مِتُّمْ وَكُنْتُمْ تُرَابًا وَعِظَامًا أَنَّكُمْ مُخْرَجُونَ. ನೀವು ಮೃತಪಟ್ಟು ಮಣ್ಣು ಮತ್ತು ಮೂಳೆಗಳಾಗಿ ಹೋದ ಬಳಿಕವೂ ನಿಮ್ಮನ್ನು ಪುನಃ ಜೀವ ನೀಡಿ ಹೊರತರಲಾಗುವುದೆಂದು
ಅವರು ನಿಮಗೆ ವಾಗ್ದಾನ ಮಾಡುತ್ತಿರುವರೇ? ಹೈಹಾತ ಹೈಹಾತ ಲಿಮಾ ತೂಅದೂನ್. ನಿಮಗೆ ಮಾಡಲಾಗುತ್ತಿರುವ ಆ ವಾಗ್ದಾನವು ಬಹುದೂರದಲ್ಲಿದೆ, ಬಹುದೂರದಲ್ಲಿದೆ. ಇನ್ ಹಿಯ ಇಲ್ಲಾ ಹಯಾತುನಾ ದುನ್ಯಾ ನಮೂತು ವ ನಹ್ಯಾ ವ ಮಾ ನಹ್ನು ಬಿಮಬ್ಊಸೀನ್. ನಮ್ಮ ಈ ಐಹಿಕ ಜೀವನದ ಹೊರತು ಇನ್ನೇನೂ ಇಲ್ಲ. ನಾವು ಮರಣ ಹೊಂದುವೆವು ಮತ್ತು ಹುಟ್ಟಿ ಬರುವೆವು. ನಾವು ಪುನರುತ್ಥಾನಗೊಳಿಸಲಾಗುವವರಲ್ಲ. ಇನ್ ಹುವ ಇಲ್ಲಾ ರಜುಲುನ್ ಇಫ್ತರಾ ಅಲಲ್ಲಾಹಿ ಕದಿಬನ್ ವ ಮಾ ನಹ್ನು ಲಹು ಬಿಮುಅ್ಮಿನೀನ್. ಇವರು ಅಂದರೆ ಸಂದೇಶವಾಹಕರು ಅಲ್ಲಾಹುವಿನ ಮೇಲೆ ಸುಳ್ಳನ್ನು ಹೆಣೆದಿರುವ ಒಬ್ಬ ಮನುಷ್ಯ ಮಾತ್ರವಾಗಿರುವರು. ನಾವು ಅವರಲ್ಲಿ ವಿಶ್ವಾಸವಿಡಲಾರೆವು. قال رب انصرني بما كذبون. ಅವರು ಅಂದರೆ ಸಂದೇಶವಾಹಕರು ಹೇಳಿದರು, ನನ್ನ ರಬ್ ಅಂದರೆ ನನ್ನ ಪರಿಪಾಲಕನೇ, ಇವರು ನನ್ನನ್ನು ನಿಷೇಧಿಸಿರುವ ಕಾರಣ ನೀನು ನನಗೆ ಸಹಾಯ ಮಾಡು. قال عما قليل ليصبحن نادمين. ಅವನು ಅಂದರೆ ಅಲ್ಲಾಹು ಹೇಳಿದನು, ಶೀಘ್ರದಲ್ಲೇ ಅವರು ವಿಷಾದಿಸುವವರಾಗಿ ಬಿಡುವರು. فأخذتهم الصيحة بالحق فجعلناهم غثاء فبعدا للقوم الظالمين. ತರುವಾಯ ಒಂದು ಘೋರ ಶಬ್ದವು ನ್ಯಾಯಬದ್ಧವಾಗಿ ಅವರನ್ನು ಹಿಡಿದುಕೊಂಡಿತು. ನಾವು ಅವರನ್ನು ಕಸಕಡ್ಡಿಗಳನ್ನಾಗಿ ಮಾಡಿದೆವು. ಅಕ್ರಮಿಗಳಾದ ಜನರು ಅಲ್ಲಾಹುವಿನ ಕರುಣೆಯಿಂದ ದೂರವಾಗಲಿ. ثم أنشأنا من بعدهم قرونا آخرين. ತರುವಾಯ ಅವರ ಬಳಿಕ ನಾವು ಬೇರೆ ತಲೆಮಾರುಗಳನ್ನು ಬೆಳೆಸಿದೆವು. ما تسبق من أمة أجلها وما يستأخرون. ಯಾವುದೇ ಸಮುದಾಯವು ಅದರ ಅವಧಿಯನ್ನು ದಾಟಿ ಮುಂದೆ ಹೋಗಲಾರದು, ಅದನ್ನು ಹಿಂದಕ್ಕೆ ತಳ್ಳಲು ಅವರಿಂದಾಗದು. ثم أرسلنا رسلنا تترى كلما جاء أمة رسولها كذبوه فأتبعنا بعضهم بعضا وجعلناهم أحاديث فبعدا لقوم لا يؤمنون. ತರುವಾಯ ನಾವು ನಮ್ಮ ಸಂದೇಶವಾಹಕರನ್ನು ನಿರಂತರವಾಗಿ ಕಳುಹಿಸಿದೆವು. ಪ್ರತಿಯೊಂದು ಸಮುದಾಯದೆಡೆಗೂ ಅವರ ಸಂದೇಶವಾಹಕರು ಬಂದಾಗಲೆಲ್ಲ ಅವರು ಅವರನ್ನು ನಿಷೇಧಿಸಿದರು. ಆಗ ನಾವು ಅವರನ್ನು ಒಂದರ ಹಿಂದೆ ಒಂದಾಗಿ ನಾಶ ಮಾಡಿದೆವು ಮತ್ತು ಅವರನ್ನು ನಿರೂಪಣೆಗಳನ್ನಾಗಿ ಮಾಡಿದೆವು. ವಿಶ್ವಾಸವಿಡದ ಜನರು ಅಲ್ಲಾಹುವಿನ ಕರುಣೆಯಿಂದ ದೂರವಾಗಲಿ. ثم أرسلنا موسى وأخاه هارون بآياتنا وسلطان مبين إلى فرعون وملئه فاستكبروا وكانوا قوما عالين. ತರುವಾಯ ಮೂಸಾ ಮತ್ತು ಅವರ ಸಹೋದರರಾದ ಹಾರೂನ್ರನ್ನು ನಾವು ನಮ್ಮ ದೃಷ್ಟಾಂತಗಳೊಂದಿಗೆ ಮತ್ತು ಸ್ಪಷ್ಟವಾದ ಆಧಾರ ಪ್ರಮಾಣಗಳೊಂದಿಗೆ ಫಿರ್ಔನ್ ಮತ್ತು ಅವನ ಮುಖಂಡರೆಡೆಗೆ ಕಳುಹಿಸಿದೆವು. ಆಗ ಅವರು ಅಹಂಕಾರ ಪಟ್ಟರು. ಅವರು ದುರಂಕಾರಿಗಳಾದ ಒಂದು ಜನತೆಯಾಗಿದ್ದರು. فقالوا أنؤمن لبشرين مثلنا وقومهما لنا عابدون. ಅವರು ಹೇಳಿದರು, ನಮ್ಮಂತಿರುವ ಇಬ್ಬರು ಮನುಷ್ಯರಲ್ಲಿ ನಾವು ವಿಶ್ವಾಸವಿಡುವುದೇ, ಅದು ಅವರ ಜನತೆಯು ನಮಗೆ ವಿಧೇಯರಾಗಿರುವಾಗ. فكذبوهما فكانوا من المهلكين. ತರುವಾಯ ಅವರಿಬ್ಬರನ್ನೂ ಅವರು ನಿಷೇಧಿಸಿದರು. ತನ್ನಿಮಿತ್ತ ಅವರು ನಾಶವಾದವರಲ್ಲಿ ಸೇರಿದವರಾದರು. ولقد آتينا موسى الكتاب لعلهم يهتدون. ಅವರು
ಅಂದರೆ ಜನರು ಸನ್ಮಾರ್ಗವನ್ನು ಪಡೆಯಲೆಂದು ನಾವು ಮೂಸಾರಿಗೆ ಗ್ರಂಥವನ್ನು ನೀಡಿದೆವು. وجعلنا ابن مريم وأمه آية وآويناهما إلى ربوة ذات قرار ومعين. ಮರ್ಯಮ್ರ ಪುತ್ರರನ್ನು ಮತ್ತು ಅವರ ತಾಯಿಯನ್ನು ಅಂದರೆ ಮರ್ಯಮ್ರನ್ನು ನಾವು ಒಂದು ದೃಷ್ಟಾಂತವನ್ನಾಗಿ ಮಾಡಿದೆವು. ವಾಸಯೋಗ್ಯವಾಗಿರುವ ಮತ್ತು ನೀರಿನ ಚಿಲುಮೆ ಇರುವಂತಹ ಒಂದು ಎತ್ತರದ ಪ್ರದೇಶದಲ್ಲಿ ನಾವು ಅವರಿಬ್ಬರಿಗೂ ಆಶ್ರಯವನ್ನು ಒದಗಿಸಿದೆವು. ಯಾ ಅಯ್ಯುಹರ್ ರಸೂಲು ಕುಲೂ ಮಿನತ್ ತಯ್ಯಿಬಾತಿ ವಅಮಲೂ ಸಾಲಿಹಾನ್ ಇನ್ನೀ ಬಿಮಾ ತಅಮಲೂನ ಅಲೀಮ್. ಓ ಸಂದೇಶವಾಹಕರೇ, ಉತ್ತಮವಾದ ವಸ್ತುಗಳಿಂದ ತಿನ್ನಿರಿ ಮತ್ತು ಸತ್ಕರ್ಮವೆಸಗಿರಿ. ಖಂಡಿತವಾಗಿಯೂ ನೀವು ಮಾಡುತ್ತಿರುವುದರ ಬಗ್ಗೆ ನಾನು ಅರಿವುಳ್ಳವನಾಗಿರುವೆನು. وَإِنَّ هَذِهِ أُمَّتُكُمْ أُمَّةً وَاحِدَةً وَأَنَا رَبُّكُمْ فَاتَّقُونِ. ಖಂಡಿತವಾಗಿಯೂ ಇದು ನಿಮ್ಮ ಸಮುದಾಯವಾಗಿದೆ, ಏಕೈಕ ಸಮುದಾಯ. ನಾನು ನಿಮ್ಮ ರಬ್ಬಾಗಿರುವೆನು, ಅಂದರೆ ನಿಮ್ಮ ಪರಿಪಾಲಕನಾಗಿರುವೆನು. ಆದ್ದರಿಂದ ನೀವು ನನ್ನನ್ನು ಭಯಪಟ್ಟು ಜೀವಿಸಿರಿ. ಫತಕತ್ತಊ ಅಮ್ರಹುಂ ಬೈನಹುಂ ಜುಬುರಾ ಕುಲ್ಲು ಹಿಜ್ಬಿನ್ ಬಿಮಾ ಲದೈಹಿಂ ಫರಿಹೂನ್. ಆದರೆ ಅವರು ಗುಂಪುಗಳಾಗಿ ವಿಭಜನೆಗೊಂಡು ತಮ್ಮ ವಿಷಯದಲ್ಲಿ ಪರಸ್ಪರ ಭಿನ್ನಮತ ತಾಳಿದರು. ಪ್ರತಿಯೊಂದು ಪಂಗಡವು ತಮ್ಮ ಬಳಿ ಇರುವುದರಲ್ಲಿ ಸಂತೃಪ್ತರಾಗುತ್ತಿದ್ದಾರೆ. ಫದರ್ಹುಂ ಫೀ ಗಮ್ರತಿಹಿಂ ಹತ್ತಾ ಹೀನ್. ಆದ್ದರಿಂದ ಓ ಪ್ರವಾದಿಯವರೇ, ಒಂದು ಅವಧಿಯವರೆಗೆ ತಾವು ಅವರನ್ನು ಅವರ ದಾರಿಗೇಡಿನಲ್ಲಿಯೇ ಬಿಟ್ಟು ಬಿಡಿರಿ. ಅಯಹ್ಸಬೂನ ಅನ್ನಮಾ ನುಮಿದ್ದುಹುಂ ಬಿಹಿ ಮಿನ್ ಮಾಲಿನ್ ವಬನೀನ್ ನುಸಾರಿഉ ಲಹುಂ ಫಿಲ್ ಖೈರಾತ್ ಬಲ್ ಲಾ ಯಶ್ಊರೂನ್. ಸಂಪತ್ತು ಮತ್ತು ಸಂತತಿಗಳನ್ನು ನೀಡಿ ನಾವು ಅವರಿಗೆ ನೆರವು ನೀಡುತ್ತಿರುವುದನ್ನು, ನಾವು ಅವರಿಗೆ ಒಳಿತುಗಳನ್ನು ಕರುಣಿಸಲು ಆತುರ ಪಡುತ್ತಿರುವೆವು ಎಂಬುದಾಗಿ ಅವರು ಭಾವಿಸುತ್ತಿರುವರೇ? ಅಲ್ಲ, ಅವರು ವಾಸ್ತವತೆಯನ್ನು ಗ್ರಹಿಸುವುದಿಲ್ಲ. ಇನ್ನಲ್ಲದೀನ ಹುಂ ಮಿನ್ ಖಶ್ಯತಿ ರಬ್ಬಿಹಿಂ ಮುಷ್ಫಿಕೂನ್ والذين هم بآيات ربهم يؤمنون والذين هم بربهم لا يشركون والذين يؤتون ما آتوا وقلوبهم وجلة أنهم إلى ربهم راجعون أولئك يسارعون في الخيرات وهم لها سابقون. ಖಂಡಿತವಾಗಿಯೂ ತಮ್ಮ ಪರಿಪಾಲಕನ ಭಯದಿಂದಾಗಿ ನಡುಗುವವರು, ತಮ್ಮ ಪರಿಪಾಲಕನ ದೃಷ್ಟಾಂತಗಳಲ್ಲಿ ವಿಶ್ವಾಸವಿಡುವವರು, ತಮ್ಮ ಪರಿಪಾಲಕನೊಂದಿಗೆ ಸಹಭಾಗಿತ್ವ ಮಾಡದವರು ಮತ್ತು ತಾವು ತಮ್ಮ ಪರಿಪಾಲಕನೆಡೆಗೆ ಮರಳಬೇಕಾದವರಾಗಿರುವೆವು ಎಂದು ಹೃದಯಗಳಲ್ಲಿ ಭಯವಿಟ್ಟುಕೊಂಡು ತಾವು ದಾನ ಮಾಡುವುದೆಲ್ಲವನ್ನೂ ದಾನ ಮಾಡುವವರು ಯಾರೋ ಅವರು ಒಳಿತುಗಳಲ್ಲಿ ಧಾವಂತದಿಂದ ಮುನ್ನುಗ್ಗುವವರಾಗಿರುವರು, ಅವುಗಳಲ್ಲಿ ಮುಂಚೂಣಿಯಲ್ಲಿರುವವರು ಅವರಾಗಿರುವರು. ವಲಾ ನುಕಲ್ಲಿಫು ನಫ್ಸನ್ ಇಲ್ಲಾ ವುಸ್ಅಹಾ ವಲದೈನಾ ಕಿತಾಬುನ್ ಯಂತಿಕು ಬಿಲ್ ಹಕ್ಕಿ ವಹುಂ ಲಾ ಯುಜ್ಲಮೂನ್. ಯಾವುದೇ ವ್ಯಕ್ತಿಗೂ ಅವನ ಸಾಮರ್ಥ್ಯಕ್ಕೆ ಮಿಗಿಲಾಗಿರುವುದನ್ನು ನಾವು ನಿರ್ಬಂಧಗೊಳಿಸಲಾರೆವು. ಸತ್ಯವನ್ನು ಬಿಚ್ಚಿ ಹೇಳುವ ಒಂದು ದಾಖಲೆಯು ನಮ್ಮ ಬಳಿ ಇದೆ, ಅವರೊಂದಿಗೆ ಅನ್ಯಾಯವೆಸಗಲಾಗದು. ಬಲ್ ಕುಲೂಬುಹುಂ ಫೀ ಗಮ್ರತಿನ್ ಮಿನ್ ಹಾದಾ ವಲಹುಂ ಅಅಮಾಲುನ್ ಮಿನ್ ದೂನಿ ذلك ಹುಂ ಲಹಾ ಆಮಿಲೂನ್. ಆದರೆ ಅವರ ಹೃದಯಗಳು ಈ ವಿಷಯದ ಬಗ್ಗೆ
ಅಲಕ್ಷ್ಯವಾಗಿವೆ. ಇದರ ಹೊರತಾಗಿರುವ ಕೆಲವು ಕರ್ಮಗಳು ಅವರಿಗಿದೆ, ಅವರು ಅದನ್ನು ಮಾಡುತ್ತಲಿರುವರು. ಹತ್ತಾ ಇದಾ ಅಖذنا ಮುತ್ರಫೀಹಿಂ ಬಿಲ್ಅذاب ಇದಾ ಹುಂ ಯಜಅರೂನ್. ಕೊನೆಗೆ ಅವರ ಪೈಕಿ ಸುಖಲೋಲುಪರನ್ನು ನಾವು ಶಿಕ್ಷೆಯ ಮೂಲಕ ಹಿಡಿದುಕೊಂಡಾಗ ಅಗೋ ಅವರು ರೋದಿಸುತ್ತಿರುವರು. ಲಾ ತಜಅರುಲ್ ಯೌಮ್ ಇನ್ನಕುಂ ಮಿನ್ನಾ ಲಾ ತುನ್ಸರೂನ್. ನಾವು ಹೇಳುವೆವು, ಇಂದು ನೀವು ರೋದಿಸಬೇಕಾಗಿಲ್ಲ, ಖಂಡಿತವಾಗಿಯೂ ನಿಮಗೆ ನಮ್ಮ ವತಿಯ ಸಹಾಯವು ದೊರೆಯಲಾರದು. قد كانت آياتي تتلى عليكم فكنتم على أعقابكم تنكصون مستكبرين به سامرا تهجرون. ನನ್ನ ವಚನಗಳನ್ನು ನಿಮಗೆ ಓದಿಕೊಡಲಾಗುತ್ತಿತ್ತು, ಆಗ ನೀವು ಅಹಂಕಾರದೊಂದಿಗೆ ವಿಮುಖರಾಗುತ್ತಿದ್ದಿರಿ. ಒಂದು ರಾತ್ರಿ ಕಥೆಯೋ ಎಂಬಂತೆ ನೀವು ಅದರ ಅಂದರೆ ಕುರ್ಆನ್ನ ಬಗ್ಗೆ ಅಸಂಬದ್ಧವಾಗಿ ಮಾತನಾಡುತ್ತಿದ್ದಿರಿ. ಅಫಲಂ ಯದ್ದಬ್ಬರುಲ್ ಕೌಲ ಅಂ ಜಾಅಹುಂ ಮಾ ಲಂ ಯಅತಿ ಆಬಾಅಹುಮುಲ್ ಅವ್ವಲೀನ್. ಈ ಮಾತಿನ ಅಂದರೆ ಕುರ್ಆನಿನ ಬಗ್ಗೆ ಅವರು ಆಲೋಚಿಸಲಾರರೆ, ಅಥವಾ ಅವರ ಬಳಿಗೆ ಬಂದಿರುವುದು ಅವರ ಪೂರ್ವಿಕರ ಬಳಿಗೆ ಬರದಂತಹ ಒಂದು ವಿಷಯವಾಗಿದೆಯೇ? ಅಂ ಲಂ ಯಅರಿಫು ರಸೂಲಹುಂ ಫಹುಂ ಲಹು ಮುನ್ಕಿರೂನ್. ಅಥವಾ ಅವರಿಗೆ ಅವರ ಸಂದೇಶವಾಹಕರ ಪರಿಚಯವಿಲ್ಲದಿರುವುದರಿಂದ ಅವರು ಅವರನ್ನು ನಿಷೇಧಿಸುತ್ತಿರುವರೇ? ಅಂ ಯಕೂಲೂನ ಬಿಹಿ ಜಿನ್ನಃ ಬಲ್ ಜಾಅಹುಂ ಬಿಲ್ ಹಕ್ಕಿ ವ ಅಕ್ಸರುಹುಂ ಲಿಲ್ ಹಕ್ಕಿ ಕಾರಿಹೂನ್. ಅಥವಾ ಅವರಲ್ಲಿ ಬುದ್ಧಿ ಭ್ರಮಣೆ ಇದೆ ಎಂದು ಅವರು ಹೇಳುತ್ತಿರುವರೇ? ಅಲ್ಲ, ಅವರು ಅಂದರೆ ಪ್ರವಾದಿ ಅವರು ಅವರ ಬಳಿಗೆ ಬಂದಿರುವುದು ಸತ್ಯದೊಂದಿಗಾಗಿದೆ, ಆದರೆ ಅವರ ಪೈಕಿ ಹೆಚ್ಚಿನವರು ಸತ್ಯವನ್ನು ದ್ವೇಷಿಸುವವರಾಗಿರುವರು. ವಲೌ ಇತ್ತಬಅಲ್ ಹಕ್ಕು ಅಹ್ವಾಅಹುಂ ಲಫಸದತಿಸ್ ಸಮಾವಾತು ವಲ್ ಅರ್ದು ವಮನ್ ಫೀಹಿನ್ ಬಲ್ ಅತೈನಾಹುಂ ಬಿದಿಕ್ರಿಹಿಂ ಫಹುಂ ಅನ್ ದಿಕ್ರಿಹಿಂ ಮುಅ್ರಿದೂನ್. ಸತ್ಯವು ಅವರ ದೇಹೇಚ್ಛೆಗಳನ್ನು ಅನುಸರಿಸುತ್ತಿದ್ದರೆ ಆಕಾಶಗಳು, ಭೂಮಿ ಮತ್ತು ಅವುಗಳಲ್ಲಿರುವವರೆಲ್ಲರೂ ನಾಶವಾಗುತ್ತಿದ್ದರು. ಅಲ್ಲ, ನಾವು ಅವರ ಬಳಿಗೆ ಬಂದಿರುವುದು ಅವರಿಗಿರುವ ಉಪದೇಶದೊಂದಿಗಾಗಿದೆ, ಆದರೆ ಅವರು ತಮಗಿರುವ ಉಪದೇಶದಿಂದ ವಿಮುಖರಾಗಿರುವರು. ಅಂ ತಸ್ಅಲುಹುಂ ಖರ್ಜನ್ ಫಖರಾಜು ರಬ್ಬಿಕ ಖೈರ್ ವಹುವ ಖೈರುರ್ ರಾಜಿಕೀನ್. ಅಥವಾ ತಾವು ಅವರೊಂದಿಗೆ ಏನಾದರೂ ಪ್ರತಿಫಲವನ್ನು ಬೇಡುತ್ತಿರುವಿರಾ? ಆದರೆ ತಮ್ಮ ರಬ್ಬಿನ ಅಂದರೆ ತಮ್ಮ ಪರಿಪಾಲಕನ ವತಿಯ ಪ್ರತಿಫಲವು ಅತ್ಯುತ್ತಮವಾಗಿದೆ. ಅವನು ಜೀವನಾಧಾರ ಒದಗಿಸುವವರಲ್ಲೇ ಅತ್ಯುತ್ತಮನಾಗಿರುವನು. وَإِنَّكَ لَتَدْعُوهُمْ إِلَى صِرَاطٍ مُسْتَقِيمٍ. ಖಂಡಿತವಾಗಿಯೂ ತಾವು ಅವರನ್ನು ನೇರವಾದ ಮಾರ್ಗದೆಡೆಗೆ ಕರೆಯುತ್ತಿರುವಿರಿ. وَإِنَّ الَّذِينَ لَا يُؤْمِنُونَ بِالْآخِرَةِ عَنِ الصِّرَاطِ لَنَاكِبُونَ. ಪರಲೋಕದಲ್ಲಿ ವಿಶ್ವಾಸವಿಡದವರು ಯಾರೋ ಅವರು ಆ ಮಾರ್ಗದಿಂದ ತಪ್ಪಿ ಹೋಗುತ್ತಿದ್ದಾರೆ. وَلَوْ رَحِمْنَاهُمْ وَكَشَفْنَا مَا بِهِمْ مِنْ ضُرٍّ لَلَجُّوا فِي طُغْيَانِهِمْ يَعْمَهُونَ. ನಾವು ಅವರ ಮೇಲೆ ದಯೆ ತೋರಿಸಿ ಅವರ ಕಷ್ಟವನ್ನು ನಿವಾರಿಸಿದ್ದರೆ ಅವರು ಅಂದವಾಗಿ ವಿಹರಿಸುತ್ತಾ ತಮ್ಮ ಅತಿಕ್ರಮದಲ್ಲಿ ಹಠತೊಟ್ಟು ನಿಲ್ಲುವರು. وَلَقَدْ أَخَذْنَاهُمْ بِالْعَذَابِ فَمَا اسْتَكَانُوا لِرَبِّهِمْ وَمَا يَتَضَرَّعُونَ. ನಾವು ಅವರನ್ನು ಶಿಕ್ಷೆಯ ಮೂಲಕ ಹಿಡಿದುಕೊಂಡೆವು, ಆದರೂ ಅವರು ತಮ್ಮ ರಬ್ಬಿಗೆ ಅಂದರೆ ತಮ್ಮ ಪರಿಪಾಲಕನಿಗೆ ಶರಣಾಗುವುದನ್ನು
ವಿನಮ್ರರಾಗುವುದನ್ನೋ ಮಾಡಲಿಲ್ಲ. حتى إذا فتحنا عليهم بابا ذا عذاب شديد إذا هم فيه مبلسون. ಕೊನೆಗೆ ನಾವು ಅವರಿಗಾಗಿ ಕಠೋರ ಶಿಕ್ಷೆಯ ಒಂದು ಬಾಗಿಲನ್ನು ತೆರೆದಾಗ ಅಗೋ ಅವರು ಅದರಲ್ಲಿ ನಿರಾಶರಾಗಿ ಕಳೆಯುವರು. وهو الذي أنشأ لكم السمع والأبصار والأفئدة قليلا ما تشكرون. ನಿಮಗೆ ಶ್ರವಣ, ದೃಷ್ಟಿಗಳು ಮತ್ತು ಹೃದಯಗಳನ್ನು ಮಾಡಿಕೊಟ್ಟವನು ಅವನಾಗಿರುವನು. ನೀವು ಅಲ್ಪ ಮಾತ್ರ ಕೃತಜ್ಞತೆ ಸಲ್ಲಿಸುತ್ತಿರುವಿರಿ. وهو الذي ذرأكم في الأرض وإليه تحشرون. ನಿಮ್ಮನ್ನು ಭೂಮಿಯಲ್ಲಿ ಸೃಷ್ಟಿಸಿ ಹಬ್ಬಿಸಿದವನು ಅವನಾಗಿರುವನು. ನಿಮ್ಮನ್ನು ಒಟ್ಟುಗೂಡಿಸಲಾಗುವುದು ಅವನೆಡೆಗಾಗಿದೆ. وهو الذي يحيي ويميت وله اختلاف الليل والنهار أفلا تعقلون. ಜೀವ ನೀಡುವವನು ಮತ್ತು ಮರಣ ನೀಡುವವನು ಅವನಾಗಿರುವನು. ರಾತ್ರಿ ಹಗಲುಗಳ ಬದಲಾವಣೆಯು ಅವನ ನಿಯಂತ್ರಣದಲ್ಲಿವೆ. ನೀವು ಆಲೋಚಿಸುವುದಿಲ್ಲವೇ? بل قالوا مثل ما قال الأولون. ಅಲ್ಲ, ಪೂರ್ವಿಕರು ಹೇಳಿದಂತೆಯೇ ಇವರು ಹೇಳಿರುವರು. قالوا أإذا متنا وكنا ترابا وعظاما أإنا لمبعوثون. ಅವರು ಹೇಳಿದರು, ನಾವು ಮೃತಪಟ್ಟು ಮಣ್ಣು ಮತ್ತು ಮೂಳೆಗಳಾಗಿ ಬಿಟ್ಟರೆ ನಮ್ಮನ್ನು ಪುನರುತ್ಥಾನಗೊಳಿಸಲಾಗುವುದೇ? لقد وعدنا نحن وآباؤنا هذا من قبل إن هذا إلا أساطير الأولين. ನಮಗೂ ಮುಂಚೆ ನಮ್ಮ ಪೂರ್ವಿಕರಿಗೂ ಇದೇ ವಾಗ್ದಾನವನ್ನು ನೀಡಲಾಗಿದೆ. ಇದು ಪೂರ್ವಿಕರ ಪುರಾಣಗಳು ಮಾತ್ರವಾಗಿವೆ. قل لمن الأرض ومن فيها إن كنتم تعلمون. ಓ ಪ್ರವಾದಿಯವರೇ, ಕೇಳಿರಿ, ಭೂಮಿ ಮತ್ತು ಅದರಲ್ಲಿರುವುದು ಯಾರಿಗೆ ಸೇರಿದ್ದಾಗಿದೆ? ನೀವು ಅರಿತಿದ್ದರೆ ಹೇಳಿರಿ. سيقولون لله قل أفلا تذكرون. ಅವರು ಹೇಳುವರು, ಅದು ಅಲ್ಲಾಹ್ವಿನದ್ದಾಗಿದೆ. ತಾವು ಹೇಳಿರಿ, ಆದರೂ ನೀವು ಚಿಂತಿಸಿ ಗ್ರಹಿಸುವುದಿಲ್ಲವೇ? قل من رب السماوات السبع ورب العرش العظيم. ಕೇಳಿರಿ, ಸಪ್ತ ಗಗನಗಳ ಪರಿಪಾಲಕ ಮತ್ತು ಮಹಾಸಿಂಹಾಸನದ ಪರಿಪಾಲಕ ಯಾರು? سيقولون لله قل أفلا تتقون. ಅವರು ಹೇಳುವರು, ಪ್ರಭುತ್ವವು ಅಲ್ಲಾಹ್ವಿನದ್ದಾಗಿದೆ. ತಾವು ಹೇಳಿರಿ, ಆದರೂ ನೀವು ಭಯಭಕ್ತಿ ಪಾಲಿಸಲಾರಿರಿ. قل من بيده ملكوت كل شيء وهو يجير ولا يجار عليه إن كنتم تعلمون. ಕೇಳಿರಿ, ಸರ್ವ ವಸ್ತುಗಳ ಆಧಿಪತ್ಯವು ಯಾರ ಕೈಯಲ್ಲಿದೆ? ಅವನು ಅಭಯವನ್ನು ನೀಡುವನು ಮತ್ತು ಅವನಿಗೆ ವಿರುದ್ಧವಾಗಿ ಯಾರಿಗೂ ಅಭಯ ನೀಡಲು ಸಾಧ್ಯವಾಗದು. ನಿಮಗೆ ತಿಳಿದಿದ್ದರೆ ಹೇಳಿರಿ. سيقولون لله قل فأنا تسحرون. ಅವರು ಹೇಳುವರು, ಅವೆಲ್ಲವೂ ಅಲ್ಲಾಹುವಿಗಿರುವುದಾಗಿವೆ. ತಾವು ಹೇಳಿರಿ, ಹೀಗಿದ್ದು ನೀವು ಮಾಯಾಜಾಲದಲ್ಲಿ ಸಿಲುಕಿ ಬಿಡುವುದಾದರೂ ಹೇಗೆ? بل أتيناهم بالحق وإنهم لكاذبون. ಅಲ್ಲ, ನಾವು ಅವರ ಬಳಿಗೆ ಸತ್ಯದೊಂದಿಗೆ ಬಂದಿರುವೆವು, ಆದರೆ ಅವರು ಮಿಥ್ಯವಾದಿಗಳಾಗಿರುವರು. ما اتخذ الله من ولد وما كان معه من إله إذا لذهب كل إله بما خلق ولعلى بعضهم على بعض سبحان الله عما يصفون.
ಅಲ್ಲಾಹು ಯಾವುದೇ ಸಂತತಿಯನ್ನು ಮಾಡಿಕೊಂಡಿಲ್ಲ, ಅವನ ಜೊತೆಗೆ ಬೇರೆ ಆರಾಧ್ಯನೂ ಇಲ್ಲ. ಇರುತ್ತಿದ್ದರೆ ಪ್ರತಿಯೊಬ್ಬ ಆರಾಧ್ಯನು ತಾನು ಸೃಷ್ಟಿಸಿರುವುದರೊಂದಿಗೆ ಹೊರಟು ಹೋಗುತ್ತಿದ್ದನು. ಅವರ ಪೈಕಿ ಕೆಲವರ ಮೇಲೆ ಪ್ರಭುತ್ವ ಸಾಧಿಸಲು ಹವಣಿಸುತ್ತಿದ್ದರು. ಅವರು ಸುಳ್ಳಾಗಿ ಆರೋಪಿಸುವುದರಿಂದೆಲ್ಲ ಅಲ್ಲಾಹು ಪರಮ ಪಾವನನಾಗಿರುವನು. ಆಲಿಮಿಲ್ ಗೈಬಿ ವಶ್ಶಹಾದತಿ ಫತಆಲಾ ಅಮ್ಮಾ ಯುಶ್ರಿಕೂನ್. ಅವನು ಗೋಚರವನ್ನು ಅರಿಯುವವನಾಗಿರುವನು. ಅವರು ಸಹಭಾಗಿತ್ವ ಮಾಡುವುದರಿಂದೆಲ್ಲ ಅವನು ಅತ್ಯುನ್ನತನಾಗಿರುವನು. ಕುರ್ ರಬ್ಬಿ ಇಮ್ಮಾ ತುರಿಯನ್ನೀ ಮಾ ಯುಅದೂನ್ ರಬ್ಬಿ ಫಲಾ ತಜ್ಅಲ್ನೀ ಫಿಲ್ ಕೌಮಿಲ್ ಝಾಲಿಮೀನ್. ಓ ಪ್ರವಾದಿಯವರೇ, ಹೇಳಿರಿ, ನನ್ನ ರಬ್ ಅಂದರೆ ನನ್ನ ಪರಿಪಾಲಕನೇ, ಇವರಿಗೆ ಮುನ್ನೆಚ್ಚರಿಕೆ ನೀಡಲಾಗುವ ಶಿಕ್ಷೆಯನ್ನು ನೀನು ನನಗೆ ತೋರಿಸಿಕೊಡುವುದಾದರೆ, ನನ್ನ ಪರಿಪಾಲಕನೇ, ನೀನು ನನ್ನನ್ನು ಅಕ್ರಮಿಗಳಾದ ಜನರಲ್ಲಿ ಸೇರಿಸದಿರು. ವಇನ್ನಾ ಅಲಾ ಅನ್ ನುರಿಯಕ ಮಾ ನಇದುಹುಂ ಲಕಾದಿರೂನ್. ನಾವು ಅವರಿಗೆ ಮುನ್ನೆಚ್ಚರಿಕೆ ನೀಡುವ ಶಿಕ್ಷೆಯನ್ನು ತಮಗೆ ತೋರಿಸಿಕೊಡಲು ಖಂಡಿತವಾಗಿಯೂ ನಾವು ಸಾಮರ್ಥ್ಯವುಳ್ಳವರಾಗಿರುವೆವು. ಇದ್ಫಾ ಬಿಲ್ಲತೀ ಹಿಯ ಅಹ್ಸನು ಸಯ್ಯಿಅತ ನಹ್ನು ಅಅಲಮು ಬಿಮಾ ಯಸಿಫೂನ್. ಅತ್ಯುತ್ತಮವಾಗಿರುವುದರ ಮೂಲಕ ತಾವು ಕೆಡುಕನ್ನು ತಡೆಗಟ್ಟಿರಿ. ಅವರು ಸುಳ್ಳಾಗಿ ಆರೋಪಿಸುವುದರ ಬಗ್ಗೆ ನಾವು ಚೆನ್ನಾಗಿ ಅರಿತಿರುವೆವು. ವಕುರ್ ರಬ್ಬಿ ಅಊದು ಬಿಕ ಮಿನ್ ಹಮಜಾತಿ ಶಯಾತೀನ್. ಹೇಳಿರಿ, ನನ್ನ ರಬ್ ಅಂದರೆ ನನ್ನ ಪರಿಪಾಲಕನೇ, ಸೈತಾನರ ದುರ್ಬೋಧನೆಗಳಿಂದ ನಾನು ನಿನ್ನಲ್ಲಿ ಅಭಯ ಯಾಚಿಸುತ್ತಿರುವೆನು. ವಅಊದು ಬಿಕ ರಬ್ಬಿ ಅನ್ ಯಹ್ದುರೂನ್. ನನ್ನ ರಬ್ ಅಂದರೆ ನನ್ನ ಪರಿಪಾಲಕನೇ, ಅವರು ಅಂದರೆ ಸೈತಾನರು ನನ್ನ ಬಳಿ ಉಪಸ್ಥಿತರಾಗುವುದರಿಂದಲೂ ನಾನು ನಿನ್ನಲ್ಲಿ ಅಭಯ ಯಾಚಿಸುತ್ತಿರುವೆನು. ಹತ್ತಾ ಇದಾ ಜಾಅ ಅಹದಹುಮುಲ್ ಮೌತು ಕಾಲ ರಬ್ಬಿ ಇರ್ಜಿಊನ್ ಲಅಲ್ಲೀ ಅಅಮಲು ಸಾಲಿಹನ್ ಫೀಮಾ ತರಕ್ತ್ ಕಲ್ಲಾ ಇನ್ನಹಾ ಕಲಿಮತುನ್ ಹುವ ಕಾಯಿಲುಹಾ ومن ورائهم برزخ إلى يوم يبعثون. ಕೊನೆಗೆ ಅವರಲ್ಲೊಬ್ಬನಿಗೆ ಮರಣವು ಆಸನ್ನವಾಗುವಾಗ ಅವನು ಹೇಳುವನು, ನನ್ನ ರಬ್ ಅಂದರೆ ನನ್ನ ಪರಿಪಾಲಕನೇ, ನಾನು ತೊರೆದಿರುವುದನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸುವುದಕ್ಕಾಗಿ ನನ್ನನ್ನು ಐಹಿಕ ಜೀವನಕ್ಕೆ ಮರಳಿಸು. ಎಂದಿಗೂ ಇಲ್ಲ, ಅದೊಂದು ಮಾತು ಮಾತ್ರವಾಗಿದೆ. ಅವನು ಅದನ್ನು ಹೇಳುತ್ತಲಿರುವನು. ಅವರನ್ನು ಪುನರುತ್ಥಾನಗೊಳಿಸಲಾಗುವ ದಿನದವರೆಗೂ ಅವರ ಹಿಂದೆ ಒಂದು ಪರದೆ ಇರುವುದು. فَإِذَا نُفِخَ فِي الصُّورِ فَلَا أَنْسَابَ بَيْنَهُمْ يَوْمَئِذٍ وَلَا يَتَسَاءَلُونَ. ಕಹಳೆಯಲ್ಲಿ ಊದಲ್ಪಟ್ಟರೆ ಅಂದು ಅವರ ಮಧ್ಯೆ ಯಾವುದೇ ಕುಟುಂಬ ಸಂಬಂಧಗಳು ಇರಲಾರವು. ಅವರು ಪರಸ್ಪರ ವಿಚಾರಿಸಲಾರರು. فَمَنْ ثَقُلَتْ مَوَازِينُهُ فَأُولَئِكَ هُمُ الْمُفْلِحُونَ. ಆಗ ಯಾರ ಸತ್ಕರ್ಮಗಳ ತಕ್ಕಡಿಗಳು ಭಾರವಾಗುವುದೋ ಅವರು ಯಶಸ್ವಿಯಾದವರಾಗಿರುವರು. وَمَنْ خَفَّتْ مَوَازِينُهُ فَأُولَئِكَ الَّذِينَ خَسِرُوا أَنفُسَهُمْ فِي جَهَنَّمَ خَالِدُونَ. ಯಾರ ಸತ್ಕರ್ಮಗಳ ತಕ್ಕಡಿಗಳು ಹಗುರವಾಗುವುದೋ ಅವರು ಸ್ವತಃ ಅವರನ್ನೇ ನಷ್ಟಕ್ಕೊಳಪಡಿಸಿದವರಾಗಿರುವರು. ಅವರು ನರಕಾಗ್ನಿಯಲ್ಲಿ ಶಾಶ್ವತವಾಗಿ ವಾಸಿಸುವರು. تلفح وجوههم النار وهم فيها كالحون. ನರಕಾಗ್ನಿಯು ಅವರ ಮುಖಗಳನ್ನು ಸುಟ್ಟು ಕರಕಲಾಗಿಸುವುದು.
ಅವರು ಅದರಲ್ಲಿ ಹಲ್ಲು ಕಿರಿಯುತ್ತಿರುವರು. ಅಲಂ ತಕುನ್ ಆಯಾತಿ ತುತ್ಲಾ ಅಲೈಕುಂ ಫಕುಂತುಂ ಬಿಹಾ ತುಕದ್ದಿಬೂನ್. ಅವರೊಂದಿಗೆ ಹೇಳಲಾಗುವುದು, ನನ್ನ ದೃಷ್ಟಾಂತಗಳನ್ನು ನಿಮಗೆ ಓದಿಕೊಡಲಾಗಿರಲಿಲ್ಲವೇ, ಆಗ ನೀವದನ್ನು ನಿಷೇಧಿಸುತ್ತಿದ್ದಿರಿ. ಕಾಲೂ ರಬ್ಬನಾ ಗಲಬತ್ ಅಲೈನಾ ಶಿಕ್ವತುನಾ ವಕುನ್ನಾ ಕೌಮನ್ ದಾಲ್ಲೀನ್. ಅವರು ಹೇಳುವರು, ನಮ್ಮ ರಬ್ ಅಂದರೆ ನಮ್ಮ ಪರಿಪಾಲಕನೇ, ನಮ್ಮ ದೌರ್ಭಾಗ್ಯವು ನಮ್ಮನ್ನು ಸೋಲಿಸಿದೆ, ನಾವು ಪಥಭ್ರಷ್ಟರಾದ ಜನತೆಯಾಗಿರುವೆವು. ರಬ್ಬನಾ ಅಖ್ರಿಜ್ನಾ ಮಿನ್ಹಾ ಫಇನ್ ಉದ್ನಾ ಫಇನ್ನಾ ಝಾಲಿಮೂನ್. ನಮ್ಮ ರಬ್ ಅಂದರೆ ನಮ್ಮ ಪರಿಪಾಲಕನೇ, ನಮ್ಮನ್ನು ಇದರಿಂದ ಹೊರತೆಗೆದು ಬಿಡು, ನಾವು ಪುನಃ ಕೆಟ್ಟ ದಾರಿಗೆ ಮರಳುವುದಾದರೆ ಖಂಡಿತವಾಗಿಯೂ ನಾವು ಅಕ್ರಮಿಗಳಾಗಿರುವೆವು. قال اخسأوا فيها ولا تكلمون. ಅವನು ಅಂದರೆ ಅಲ್ಲಾಹು ಹೇಳುವನು, ನೀವು ಅದರಲ್ಲೇ ನಿಕೃಷ್ಟರಾಗಿ ತಂಗಿರಿ, ನೀವು ನನ್ನೊಂದಿಗೆ ಮಾತನಾಡಬಾರದು. ಇನ್ನಹು ಕಾನ ಫರೀಕುಂ ಮಿನ್ ಇಬಾದಿ ಯಕೂಲೂನ ರಬ್ಬನಾ ಆಮನ್ನಾ ಫಗ್ಫಿರ್ ಲನಾ يقولون ربنا آمنا فاغفر لنا وارحمنا وأنت خير الراحمين. ಖಂಡಿತವಾಗಿಯೂ ನನ್ನ ದಾಸರ ಪೈಕಿ ಒಂದು ಗುಂಪು ಜನರು ಹೀಗೆನ್ನುತ್ತಿದ್ದರು, ನಮ್ಮ ರಬ್ ಅಂದರೆ ನಮ್ಮ ಪರಿಪಾಲಕನೇ, ನಾವು ವಿಶ್ವಾಸವಿಟ್ಟಿರುವೆವು, ಆದ್ದರಿಂದ ನಮ್ಮನ್ನು ಕ್ಷಮಿಸು ಮತ್ತು ನಮ್ಮ ಮೇಲೆ ದಯ ತೋರು, ನೀನು ದಯ ತೋರುವವರಲ್ಲಿ ಅತ್ಯುತ್ತಮನಾಗಿರುವೆ. ಫತ್ತಖಜ್ತುಮೂಹುಂ ಸಿಖ್ರಿಯನ್ ಹತ್ತಾ ಅನ್ಸೌಕುಂ ذಿಕ್ರಿ ವಕುಂತುಂ ಮಿನ್ಹುಂ ತದ್ಹಕೂನ್. ಆಗ ನೀವು ಅವರನ್ನು ಗೇಲಿ ಮಾಡಿದಿರಿ, ಕೊನೆಗೆ ನಿಮಗೆ ನನ್ನ ಬಗ್ಗೆ ಇರಬೇಕಾದ ನೆನಪು ಮಾಸಿ ಹೋಗಲು ಅವರೊಂದು ಹೇತುವಾಗಿ ಬಿಟ್ಟರು, ನೀವು ಅವರನ್ನು ಅಣಕಿಸಿ ನಗುತ್ತಿದ್ದಿರಿ. ಇನ್ನೀ ಜಜೈತುಹುಮುಲ್ ಯೌಮ ಬಿಮಾ ಸಬರೂ ಅನ್ನಹುಂ ಹುಮುಲ್ ಫಾಯಿಜೂನ್. ಅವರು ತಾಳ್ಮೆ ವಹಿಸಿದ ಕಾರಣ ಅವರಿಗೆ ನಾನು ಇಂದು ಪ್ರತಿಫಲವನ್ನು ನೀಡಿರುವೆನು, ಜಯಗಳಿಸಿದವರು ಅವರೇ ಆಗಿರುವರು. قال كم لبثتم في الأرض عدد سنين. ಅವನು ಅಂದರೆ ಅಲ್ಲಾಹು ಕೇಳುವನು, ನೀವು ಭೂಮಿಯಲ್ಲಿ ಎಷ್ಟು ವರ್ಷಗಳವರೆಗೆ ತಂಗಿದ್ದಿರಿ? قالوا لبثنا يوما أو بعض يوم فاسأل العادين. ಅವರು ಹೇಳುವರು, ನಾವು ಒಂದು ದಿನ ಅಥವಾ ದಿನವೊಂದರ ಅಲ್ಪ ಸಮಯದಷ್ಟು ಮಾತ್ರ ತಂಗಿದ್ದೆವು, ಎಣಿಕೆ ಮಾಡಿದವರನ್ನು ನೀನು ಕೇಳಿ ನೋಡು. قال إن لبثتم إلا قليلا لو أنكم كنتم تعلمون. ಅವನು ಹೇಳುವನು, ನೀವು ಅಲ್ಪ ಸಮಯ ಮಾತ್ರ ತಂಗಿದ್ದಿರಿ, ನೀವು ಅರಿತವರಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು. أفحسبتم أنما خلقناكم عبثا وأنكم إلينا لا ترجعون. ನಾವು ನಿಮ್ಮನ್ನು ಉದ್ದೇಶರಹಿತವಾಗಿ ಸೃಷ್ಟಿಸಿರುವೆವು ಮತ್ತು ನೀವು ನಮ್ಮ ಬಳಿಗೆ ಮರಳಿ ಬರಲಾರಿರಿ ಎಂದೂ ನೀವು ಭಾವಿಸಿರುವಿರಾ? فتعالى الله الملك الحق لا إله إلا هو رب العرش الكريم. ನೈಜ ಅಧಿಪತಿಯಾಗಿರುವ ಅಲ್ಲಾಹು ಪರಮೋನ್ನತನಾಗಿರುವನು, ಅವನ ಹೊರತು ಅನ್ಯ ಆರಾಧ್ಯರಿಲ್ಲ, ಅವನು ಗೌರವಾನ್ವಿತ ಸಿಂಹಾಸನದ ಒಡೆಯನಾಗಿರುವನು. ومن يدع مع الله إلها آخر لا برهان له به فإنما حسابه عند ربه
ಇನ್ನಹು ಲಾ ಯುಫ್ಲಿಹುಲ್ ಕಾಫಿರೂನ್. ಯಾರಾದರೂ ಅಲ್ಲಾಹುವಿನೊಂದಿಗೆ ಇತರ ಆರಾಧ್ಯರನ್ನು ಕರೆದು ಪ್ರಾರ್ಥಿಸುವುದಾದರೆ ಹಾಗೆ ಪ್ರಾರ್ಥಿಸಲು ಅವನ ಬಳಿ ಯಾವುದೇ ಆಧಾರವೂ ಇಲ್ಲ. ಅವನ ವಿಚಾರಣೆಯು ಅವನ ರಬ್ಬಿನ, ಅಂದರೆ ಅವನ ಪರಿಪಾಲಕನ ಬಳಿಯಲ್ಲಾಗಿದೆ. ಖಂಡಿತವಾಗಿಯೂ ಸತ್ಯ ನಿಷೇಧಿಗಳು ಯಶಸ್ವಿಯಾಗಲಾರರು. ವಕುರ್ ರಬ್ಬಿಗ್ಫಿರ್ ವರ್ಹಮ್ ವಅಂತ ಖೈರುರ್ ರಾಹಿಮೀನ್. ಓ ಪ್ರವಾದಿಯವರೇ, ಹೇಳಿರಿ, ನನ್ನ ರಬ್, ಅಂದರೆ ನನ್ನ ಪರಿಪಾಲಕನೇ, ನನ್ನನ್ನು ಕ್ಷಮಿಸು ಮತ್ತು ನನಗೆ ದಯತೋರು. ದಯತೋರುವವರಲ್ಲಿ ನೀನು ಅತ್ಯುತ್ತಮನಾಗಿರುವೆ.